ದುಂಡ ಜಂಗಮನ ಹೆಂಡತಿಯೇ, ನಿನ್ನನ್ನು ಕರೆದವರು ಯಾರು? ವರ ಹೇಳಿದವರಾರು? ಇನ್ನ ಪತಿಯೆಂದೆನಿಸಿರುವ ಆ ಜಗದೀಶ್ವರನು ತಿನ್ನಲು ಅನ್ನವಿಲ್ಲದೆ ಭಿಕ್ಷಾಟನೆಯನ್ನು ಮಾಡಿದ. ನಿದ್ರಿಸಲು ಜಾಗವಿಲ್ಲದೆ ಸ್ಮಶಾನವಾಸಿಯಾದ. ಧರಿಸಲು ಭಸ್ಮವಿಲ್ಲದೆ ಎಣಗಳ ಬೂದಿಯನ್ನು ಧರಿಸಿದ. ಅರೇ, ಧರಿಸಲು ವಸ್ತ್ರವಿಲ್ಲದೆ ಹುಲಿ ಚರ್ಮವನ್ನ ಒದ್ದ. ಇಂಥ ಬೂದಿ ಬುಡುಕ ಜಂಗಮನ ಹೆಂಡತಿಯು ನೀನು. ನಿನ್ನನ್ನು ಕರೆದವರು ಯಾರು? ವರ ಹೇಳಿದವರಾರು? ಎಂತೆಂಬುದಾಗಿ ಅಪಮಾನಗೊಳಿಸಿ ಬಿಟ್ಟಿದ್ದಾನೆ. ಈ ಪತಿ ನಿಂದನೆಯನ್ನ ಕೇಳಲಾರದೆ ಅರೇ ಮನನೊಂದು ಎಲೆಲವೋ ದುರುಳದಕ್ಷ ಬ್ರಹ್ಮ, ತಂದೆ ಎಂಬುದಮ್ಮರೆತು ನಿನಗೆ ಶಾಪವನ್ನು ಕೊಡುತ್ತಿರುವೆನು. ಇದೇ ಹೋಮಕ್ಕೆ ನಿನ್ನ ತಲೆಯೂ ಹೋಗಲಿ. ಅರೇ ಎಂತೆಂಬುದಾಗಿ ನುಡಿದು ಬಿಟ್ಟು ದಗದಗನೆ ಉರಿಯುತ್ತಿರುವ ಹೋಮಕುಂಡದೋಳ್ ನೋಡಿ. ದಗದಗನೆ ಉರಿಯುತ್ತಿರುವ ಹೋಮಕುಂಡದೋಳ್ ನೋಡಿ. ಏ ಅಗ್ನಿದೇವ, ಏ ಅಗ್ನಿದೇವ, ಈ ಅಪಮಾನವಾದ ದೇಹವನ್ನ ಸ್ವೀಕರಿಸಿಕೋ ಎಂತೆಂಬುದಾಗಿ ನುಡಿದು ಬಿಟ್ಟು ದಗದಗನೆ ಉರಿಯುತ್ತಿರುವ ಹೋಮಕುಂಡದೋಳ್ ಧುಮುಕಿ ಪ್ರಾಣವನ್ನ ಅರ್ಪಿಸಿದಳು. ವಿಷಯವನ್ನ ಯಾವ ನಂದಿಕೇಶ್ವರನು ಓಡೋಡಿ ಬಂದು ಅಲರೇ ತಂದೆ ಜಗದೀಶ್ವರ, ಶಶಿಲಲಾಟಧರ, ಚಂದ್ರಚೂಡ, ಗಂಗಾಧರ, ಗಂಗಾಮಕುಟ, ಅಲರೇ ನನ್ನ ತಾಯಿಯಾದ ದ್ರಾಕ್ಷಾಯಿಣಿಯು, ನನ್ನ ತಾಯಿಯಾದ ದ್ರಾಕ್ಷಾಯಿಣಿಯು ದಕ್ಷ ಬ್ರಹ್ಮನ ಅಪಮಾನವನ್ನ ತಾಳಲಾರದೆ ದಗದಗನೆ ಉರಿಯುತ್ತಿರುವ ಹೋಮಕುಂಡದೋಳ್ ಧುಮುಕಿ ಪ್ರಾಣವನ್ನ ಅರ್ಪಿಸಿದಳು. ದೇವ ಇಂತಿ ವಾರ್ತೆಯನ್ನ ಕೇಳಿದಾಕ್ಷಣ ಯಾವ ಜಗದೀಶ್ವರನು ಮದನ ವೈರಿಯ ಮುಂದೆ